ಇವತ್ತು 4ನೇ ದಿನ ನಾವು ಪ್ರಯಾಗ್ರಾಜ್ ಹೋಟೆಲಿದ್ವಿ. ಇವಾಗ ನಾವು ಬೆಳಗ್ಗೆ 4 ಗಂಟೆಗೆ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಅಯೋಧ್ಯೆಗೆ ಹೋಗ್ತಾ ಇದ್ದೀವಿ. ಇವಾಗ ನಮ್ಮ ಲಗೇಜ್ ನೋಡಿ, ಇಲ್ಲಿ ಪಿಂಡ ಪ್ರದಾನ ಕೂಡ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ನಾವು ಪಾರ್ಕಿಂಗ್ ಮಾಡಿಬಿಟ್ಟು ಆಟೋ ಇದೆ. ಇವಾಗ ಏನು ಅಷ್ಟು ದೂರ ನಡೆಯೋಂಗಿಲ್ವಂತೆ, ಅರ್ಧ ಕಿಲೋಮೀಟ್ರ್ ಅಂತ ಹೇಳ್ತಾ ಇದ್ದಾರೆ. ನಾವು ಮೊದಲಿಗೆ ಇವಾಗ ನಾವು ಸರಿಯೋ ನದಿಗೆ ಬಂದಿದ್ದೀವಿ. ಬಸ್ಸು ಪಾರ್ಕಿಂಗ್ ಮಾಡಿಬಿಟ್ಟು ಅಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಇರ್ಬೋದು. ನಾವು ಆಟೋದಲ್ಲಿ ಬಂದಿದ್ದೀವಿ. ಬಸ್ಸು ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರು ನಾವು ಆಟೋಲ್ಲಿ ಬಂದಿದ್ದೀವಿ. ಇವಾಗ ಸರಿಯೋ ನದಿಗೆ ಹೋಗ್ತಾ ಇದ್ದೀವಿ ನಾವು. ಹಾಯ್ ಹೇಳಿ ನಿಮ್ಮ ಮಗನಿಗೆ. ಹಾಯ್ ಮಕ್ಕಳ, ಸುಖವಾಗಿ ಬಂದಿದ್ದೀವಿ. ಅಯೋಧ್ಯೆಗೆ ಹೋಗ್ತಾ ಇದ್ದೀವಿ ರಾಮನ ನೋಡೋದಕ್ಕೆ. ಇವಾಗ ಗಾಡಿಯಿಂದ ಇಳಿದ್ಬಿಟ್ಟು ಅಯೋಧ್ಯೆ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಬಂದ ಮೇಲೆ ಉಳಿದ ವಿಷಯ ಹೇಳ್ತೀವಿ. ಹೇಳಿ, ಹೇಗೆ ಅನ್ನಿಸ್ತಾ ಇದೆ ಅಯೋಧ್ಯೆಗೆ ಬಂದು ನಿಮ್ಗೆ? ಏನು ಮಾತಾಡ್ಬೇಕಾ? ಅಂದರೆ ಹೇಗಿದೆ ಅಂದರೆ ಬೆಂದೋಗ್ತಾ ಇದ್ದೀವಿ ನಾವು. ಅಷ್ಟೊಂದು ಬಿಸಿಲು, ಬೆವರು ಎಷ್ಟು ಇಳಿತಾ ಇದೆ ಅಂದರೆ ಹೇಳೋಕ್ಕಾಗಲ್ಲ. ಅಷ್ಟೊಂದು ಬಿಸಿಲಿದೆ ನೋಡಿ. ಎಲ್ಲರೂ ಶುಗರ್ ಕ್ಯಾನ್ ಜ್ಯೂಸು, ಆ ಜ್ಯೂಸ್ಗಳೇ ತುಂಬ ಇದೆ. ಸರಿಯೋ ನದಿಗೆ ಹೋಗ್ತಾ ಇರೋದು ನಾವಿವಾಗ. ಸರಿಯೋ ನದಿ ಇದು. ಮೊದಲಿಗೆ ನಾವು ಸರಿಯೋ ನದಿಗೆ ಬಂದಿದ್ದೀವಿ. ನೀರು ಕಮ್ಮಿ ಇದೆ. ಹಾಂ, ಸರಿಯೋ ನದಿ ಇದು. ನೀರು ಕಮ್ಮಿ ಇದೆ ನೋಡಿ. ನೋಡಿ, ಬೋಟಲ್ಲಿ ಹೋಗ್ಬೋದಂತೆ ನಾವು. ಪಿಂಡ ಪ್ರದಾನ ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ. ಇಲ್ಲಿ ಮಾಡ್ತಾರಂತೆ. ನೀರು ತುಂಬ ಕಮ್ಮಿ ಇದೆ. ಇವಾಗ ಪರವಾಗಿಲ್ಲ ಅಂತ ಇದ್ದಾರೆ. ಇನ್ನು ಹಿಂದೆ ಎಷ್ಟೊಂದು ನೀರು ಇರಲಿಲ್ಲ, ಇವಾಗ ನೀರು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮಾಡ್ತಾ ಇದ್ದಾರೆ, ಪಿನ್ ಪ್ರದಾನ ಮಾಡ್ತಾ ಇದ್ದಾರೆ ಅಂತ ಇದೆ. दीपदान करने के लिए वस्त्र ಮತ್ತು ಲಿಂಗ ಇದೆ. ಇಲ್ಲಿ ಪೂಜೆ ಮಾಡಿಬಿಟ್ಟು ನದಿಗೆ ಇಳಿತಾರೆ. दान क्या आता है, पिंड दान क्या आता है। जैसे जिसका श्रद्धा होता है उतना देता दान दक्षिणा। ಮೇಡಮ್, ನಾವಿವಾಗ ಬಂದಿರತಕ್ಕಂಥದ್ದು ರಾಮ ಜನ್ಮಭೂಮಿ ಏನು ಅಯೋಧ್ಯ ವಿಲೇಜ್ ಏನಿದೆ ಅದರಲ್ಲಿರ್ತಕ್ಕಂಥ ಶ್ರೇಷ್ಠವಾದಂಥ ನದಿ. ನಮ್ಮ ಕಾಶಿ ಯಾತ್ರೆಯಲ್ಲಿ ಅಯೋಧ್ಯೆಯಲ್ಲಿ ಹರಿಯಂಥ ನದಿ ಸರಯು. ಈ ನದಿಯಲ್ಲಿ ರಾಮ ತನ್ನ ಕೊನೆ ಅಂತಕಾಲವನ್ನು ಇಲ್ಲೇ ಮುಗಿಸಿದ್ದಂಥದ್ದು. ಈ ನದಿಗೆ ಆಲ್ಮೋಸ್ಟು ಸುಮಾರು ವರ್ಷಗಳ ಇತಿಹಾಸ ಇದೆ. ಬಟ್ ಆ ಇತಿಹಾಸ ಎಲ್ಲ ಇವಾಗ ಹೇಳೋದಕ್ಕೆ ಶಾರ್ಟ್ ಪೀರಿಯಡಲ್ಲಿ ಟೈಮ್ ಇಲ್ಲ. ನಾನು ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಅಯೋಧ್ಯ ಟ್ರಿಪ್ಪಿಂದ ಏನಿದೆ ಆ ಪ್ಲಾನಿಂಗಲ್ಲಿ ಫುಲ್ಲು ಡೀಟೇಲ್ ಆಗಿ ಹೇಳ್ತೀನಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಸಾಲಿಗ್ರಾಮ, ಸೀತಾ, ರಾಮ, ಲಕ್ಷ್ಮಣ, ಆಂಜನೇಯ ಮತ್ತು ಕೆಳಗಡೆ ಸಾಲಿಗ್ರಾಮಗಳಿಟ್ಟಿದ್ದಾರೆ. ಇಲ್ಲಿ ಪೂಜಾರಿ. ಅಷ್ಟೊಂದು ये पुराना मंदिर है क्या? बहुत प्राचीन मंदिर है. ತುಂಬ ಹಳೇದಂತೆ ಇದು ದೇವಸ್ಥಾನ. ಸರಿಯೋ ನದಿಯಿಂದ 1 किलोमीटर ಬರಬೇಕು ಇದೆ ನೋಡೋಕ್ಕೆ. क्यों वर्कशॉप कह रहे हैं? जो बोल रहे नाम इन वर्कशॉप बोल रहे हैं ना? कार्यशाला. क्या शाला? राम जन्मभूमि की कार्यशाला. ಕಾರ್ಯಶಾಲಾ. अच्छा, ಕಾರ್ಯಶಾಲಾ ಅಂತ ಇದು ರಾಮ ಜನ್ಮಭೂಮಿದು. ಈ ಗಂಟೆ ತಮಿಳ್ನಾಡಿಂದ ಬಂದಿರೋದು. ತಮಿಳ್ನಾಡಿಂದ ಹಾಂ, ಹೇಳಿ. ಇದು ಗಂಟೆ 650 ಕಿಲೋ ಇದೆಯಂತೆ. 50 50 kg ಅಂದರೆ 6 ಕ್ವಿಂಟಲ್ 50 kg 60 ಕ್ವಿಂಟಲ್ ತೋರಿಸ್ತಾ ಇದೆಯಾ? ಹಾಂ ಹಾಂ, ತೋರಿಸ್ತೈತಾ? ಇಲ್ಲಮ್ಮ, ಇಲ್ಲಿ ಬರ್ತಿದ್ದಾರೆ ಅವರು. 625 kg. ಇದು ತಮಿಳ್ನಾಡಿಂದ ಬಂದಿರೋದು. ಒಂದೇ ತೂಕ. ಇದು ಅಯೋಧ್ಯ ಮಾಡಲ್. ಇದು ಅಯೋಧ್ಯ ಕಟ್ಟಕ್ಕಿಂತ ಮುಂಚೆ ಇದು ಮಾಡಲ್ ಮಾಡಿರೋದು.
ಕಂಬ ಎಲ್ಲ ಕೆತ್ತನೆ ಮಾಡ್ತಾ ಇರೋದು ಇವರೆಲ್ಲನೂ. ಇಲ್ಲೆಲ್ಲ ಕೆತ್ತನೆ ಮಾಡಿಕೊಂಡು ಅಲ್ಲಿ ತಗೊಂಡು ಹೋಗ್ತಾರಂತೆ. जो नया राम मंदिर देवस्थान निर्माणम हो रहा, वो राम मंदिर देवस्थान बनाने का इधर में पूरा मार्बल रेडी होता। ये सभी मार्बल राजस्थान से इधर को आया, राजस्थान भरतपुर मार्बल। राम मंदिर फर्स्ट फ्लावर कंप्लीट हुआ, 3 फ्लावर्स का राम मंदिर बन रहा, 318 पिलर्स। ये राम मंदिर ओल्ड मॉडल, ऐसा फर्स्ट प्लानिंग 212 पिलर्स का, 106 पिलर्स नीचे, 106 पिलर्स ऊपर, 106 पिलर्स ऊपर, 318 पिलर्स। राम मंदिर न्यू देवस्थान निर्माण, राम मंदिर देवस्थान फर्स्ट फ्लावर कंप्लीट, एंट्रेंस गेट ऐसा है राम मंदिर देवस्थान का। अभी सेकंड फ्लावर, थर्ड फ्लावर रेडी हो रहा। ये राम मंदिर को बेल लगता, ये बेल तमिलनाडु रामेश्वरम से इधर को आया, 613 kg। राम मंदिर पूर्ति निर्माणम, फुल निर्माणम राम मंदिर देवस्थान को लगता। 10 किलोमीटर रेंज में ओम ऐसा साउंड करता। राम मंदिर नमूना मॉडल नमस्कारम, इल्ली दर्शनम, आटोले नेक्स्ट देवस्थान दर्शनम। बोलो जय श्री राम। जय श्री राम। नमस्कारम करके दर्शनम करके ऑटो में बैठी। इधर पूरा मार्बल है मंदिर बनाने का। ಥ್ಯಾಂಕ್ ಯು ಭಯ್ಯ. ಎಷ್ಟು ದಿನ ಕುತ್ಕೊಂಡ್ತಾರೆ ಈಗ ಮನೆಗೆ ಅಂದರೆ, ತಮಿಳ್ನಾಡಿಂದ ಬಂದಿರೋದು ಪಟ್ಟಾಭಿಷೇಕ ಕಟ್ಟಿದ ಜಾಗ. तुलसी में ओ पंचग्रास प्राणाय स्वाहा। श्री सीतारामाभ्यां नमः। नैवेद्यं निवेदय। ನೈವೇದ್ಯ ಮಾಡ್ತಾ ಇದ್ದಾರೆ. ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡಿದ ಜಾಗ ಇದು. ಲಾಡು ನೈವೇದ್ಯಕ್ಕೆ ಇಡ್ತಾ ಇದ್ದಾರೆ. ರಾಮನಿಗೆ ಪಟ್ಟಾಭಿಷೇಕ ಮಾಡಿರೋ ಜಾಗ ಇದು. ಸೀತಾ ಮತ್ತು ರಾಮ. ಬಾವಿ ಅಂತೆ ಇದು. ಸೀತಾದೇವಿ ಇದನ್ನ ನೀರು ಸೇರಿಸ್ಬಿಟ್ಟು ಅಡುಗೆ ಮಾಡ್ತಾ ಇದ್ರಂತೆ. ನೋಡಿ ಹನುಮಾನ್ ಗಡಿ ಇದು. ಇದು ಮೆಟ್ಲು ಇದು. ಸುಮಾರು ಒಂದು ಎಕರೆ ಇರ್ಬೋದು ಅಂತ ಕಾಣುತ್ತೆ. ಮೆಟ್ಲು ಹತ್ಕೊಂಡು ದೇವಸ್ಥಾನದೊಳಗಡೆ ಹೋಗ್ಬೇಕು. ಒಂದು 25 ದಿನ ಜಾಸ್ತಿ ಇದೆ. ಒಂದು 50 ಮೆಟ್ಲಷ್ಟಿದೆ ಹತ್ಕೊಂಡು ಹೋಗ್ಬೇಕು ಮೇಲೆ. ಎಲ್ಲರಿಗೂ ಬಿಟ್ಟು ಇದು ಎಂಟ್ರೆನ್ಸು. ಎಷ್ಟು ಕ್ರೌಡ್ ಇದೆ. ತುಂಬ ಬಿಸಿಲಲ್ಲಿ ಏನಾದರೂ ಮಕ್ಕಳು ತಂದ್ಬಿಟ್ರೆ ಅಷ್ಟೇ. ಹನುಮಾನ್ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಡು ಆಮೇಲೆ ಅಯೋಧ್ಯೆಗೆ ಹೋಗ್ಬೇಕಂತೆ. ಅದಕ್ಕೆ ಫಸ್ಟ್ ನಾವು ಇಲ್ಲಿ ಬಂದಿದ್ದೀವಿ. आगे बढ़ते चलिए। ಅಯೋಧ್ಯೆಗೆ ಬಂದಿದ್ದೀವಿ. ಒಳಗಡೆ ಬಿಡಲ್ ಬಂತೆ ಫೋನು. ಇಲ್ಲೇ ಲಾಕರಲ್ಲಿ ಇಡಬೇಕಂತೆ. ಇದೆಲ್ಲ ಎಂಟ್ರೆನ್ಸು. ಲಾಕರಲ್ಲಿ ಇಡೋವರೆಗೂ ತೋರಿಸ್ತೀವಿ. ಎಷ್ಟು ಖುಷಿ ಆಗ್ತಾ ಇದೆ ಅಂದ್ಬಿಟ್ರೆ ಹೇಳೋಕ್ಕಾಗ್ತಾಯಿಲ್ಲ. ಅಷ್ಟೊಂದು ಖುಷಿ ಆಗ್ತಾ ಇದೆ. ಫೈನಲಾಗಿ ನಾವು ಅಯೋಧ್ಯೆಗೆ ಬಂದಿದ್ದೀವಿ ಅಂತ. ಬಿಸಿಲಿದೆ ಅಂದರೆ ಅಪ್ಪ ದೇವರೇ. ಅಜ್ಜ ಕೂಡ ಬಂದಿದ್ದಾರೆ ನಮ್ಮ ಜೊತೆ.
ಲಾಕರ್ ಕೊಡ್ತಾರಂತೆ. ಫೋನು ಮತ್ತು ಎಲ್ಲ ಇಲ್ಲೇ ಇಡಬೇಕಂತೆ, ಬ್ಯಾಗ್ ಎಲ್ಲನೂ. ಚಪ್ಪಲಿ ಸ್ಟ್ಯಾಂಡಲ್ಲಿ ಚಪ್ಪಲಿ ಬಿಡಬೇಕಂತೆ. ಅಯೋಧ್ಯೆ ನಗರಿ ಮೇ ಆಪ್ಕ ಸ್ವಾಗತ ಅಂತ ಹೇಳ್ತಿದ್ದಾರೆ, ಸ್ವಾಗತ ಮಾಡ್ತಾ ಇದ್ದಾರೆ. ಇನ್ನೂ ಫಿನಿಶ್ ಆಗಿಲ್ಲ ಇದು. ಒಳಗಡೆ ಬಿಡೋದಿಲ್ವಲ್ಲ ಅದೊಂದು, ಇಲ್ಲ ಅಂದರೆ ಶೂಟ್ ಮಾಡ್ಬೋದಾಗಿತ್ತು. ಅರಳಿ ಕಟ್ಟೆ ಕೂಡ ಇದೆ, ಲೈಟ್ ಹಾಕಿದ್ದಾರೆ. ಇದು ಮೊಬೈಲ್ ಫೋನು ಮತ್ತು ವಾಚಸ್ಸು ಎಲ್ಲ ಇಲ್ಲೇ ಇರ್ತದೆ. ಏನು ತೊಗೊಂಡೋಗಿ ಕೊಡಲ್ಲಂತೆ, ಬುಕ್ಕು ಪೆನ್ನು ಏನು ತೊಗೊಂಡೋಗ್ಬಾರ್ದಂತೆ. ಲಾಕರ್ ಕೊಡ್ತಾರೆ, ಗೌರ್ಮೆಂಟಿಂದ ಇದು ಫ್ರೀ ಅಂತೆ. ಅಲ್ಲಿಂದ ಚೆಕ್ಕಿಂಗ್ ಮಾಡ್ತಾರೆ, ಇದೊಳಗಡೆ ಬಿಡ್ತಾರೆ. ಇಲ್ಲೆಲ್ಲೋ ಲಾಕರ್ಗಳಿದೆಯಂತೆ, ಚಪ್ಪಲಿ ಸ್ಟ್ಯಾಂಡ್ ಇದೆಯಂತೆ, ಅಲ್ಲಿ ಅದೆಲ್ಲ ಇಟ್ಬಿಟ್ಟು ನಾವು ಒಳಗಡೆ ಹೋಗ್ಬೇಕಂತೆ. ಏನು ತಗೊಂಡೋಗಂಗಿಲ್ವಂತೆ, ಬರೀ ದುಡ್ಡು ಪರ್ಸು ಅದು ಮಾತ್ರ ಹೋಗ್ಬೇಕಂತೆ. ಎಲ್ಲ ಚಪ್ಪಲಿ ಸ್ಟ್ಯಾಂಡು ಫ್ರೀ ಅಂತೆ, ದುಡ್ಡೇನಿಲ್ಲ. ಚಪ್ಪಲಿ ಸ್ಟ್ಯಾಂಡ್ ಎದುರುಗಡೆ ಇದು ಲಾಕರ್ಗಳು. ಮಂಕೀಸ್ಗೆ ಫುಡ್ ಹಾಕ್ತಾ ಇದ್ದಾರೆ. ಇದು ಒಳಗಡೆ ಹೋಗೋದು, ದೇವಸ್ಥಾನ ಆಚೆ ತೆಗಿತಾ ಇದ್ದೀನಿ. ಇದೆಲ್ಲ ಲಾಕರ್ಗಳು. ಕಾಲು ಸುತ್ತಾ ಇದೆ. ಹಾಂ ಅಲ್ಲಲ್ಲಿದೆ. ಈಗ ನಾನು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ, ಒಳಗಡೆ ತೋರ್ಸಂಗಿಲ್ಲ.